ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 238. ಇವತ್ತಿನ ಕತೆ ಕಲ್ಮಾಶಪಾದ. ಈತ ಒಬ್ಬ ರಾಜ, ಸೂರ್ಯವಂಶದವನು. ಸೂರ್ಯವಂಶದವರು ಅಯೋಧ್ಯೆಯನ್ನು ಕೇಂದ್ರವಾಗಿಟ್ಕೊಂಡು ರಾಜ್ಯಭಾರ ಮಾಡ್ತಿದ್ರು. ಅದರಲ್ಲಿ ಋತುಪರ್ಣ ರಾಜನ ಮಗನೇ ಸುದಾಸನ ಮಗನೇ ಸೌದಾಸ ಅಥವಾ ಮಿತ್ರ ಸಹ ಅಂತಲೂ ಕರೀತಾ ಇದ್ರು ಇವನಿಗೆ. ಈತ ಮಹಾದೈವ ಭಕ್ತ. ಮದಯಂತಿ ಇವನ ಮಹಾರಾಣಿ, ಮಹಾಪತಿವ್ರತೆ. ಶೂರ ಧೀರನಾಗಿರುವಂಥ ನಮ್ಮ ಸೌದಾಸ ಅಥವಾ ಮಿತ್ರ ಸಹ ಅವನ ಗುರುಗಳು ವಸಿಷ್ಠ ಮುನಿಗಳು. ಮಹಾಶೂರ ಧೀರ ದೈವ ಭಕ್ತ. ಈತ ಒಂದ್ಸಲಿ ಕಾಡಿಗೆ ಹೋಗಿದ್ದ. ಕಾಡಿನಲ್ಲಿ ಇಬ್ಬರು ಅಣ್ಣ ತಮ್ಮಂದು ರಾಕ್ಷಸರು ಕಂಡುಬಿಟ್ರು. ದುಷ್ಟರು. ಇಬ್ಬರ ಜೊತೆಗೆ ಇವನು ಯುದ್ಧ ಆಯಿತು. ಇವನು ಪರಾಕ್ರಮದಿಂದ ಅಣ್ಣನನ್ನು ಕೊಂದು ಹಾಕಿಬಿಟ್ಟ. ತಮ್ಮ ಸಾತ್ನೋ ಕೆಟ್ಟನೋ ಅಂತ ಓಡೋಗ್ತಿದ್ದ. ಬೈಕೆಲ್ಲ ಗಾಯ ಆಗಿ ಸಾಯೋಂಗಿದ್ದ. ರಾಜ ಅಟ್ಟಿಸ್ಕೊಂಡು ಹೋದ. ಅವನು ಕಾಲಿಗೆ ಬಿದ್ದ, ಮಹಾರಾಜ ಕಾಪಾಡು, ನನಗೆ ಪ್ರಾಣ ಭಿಕ್ಷೆ ಕೊಡು, ನಿಂಗೇನು ಕೆಡಕ್ ಮಾಡಲ್ಲ ಅಂತ. ಇವನು ಹಾಳಾಗೋಗು ಅಂತ ಬಿಟ್ಟು. ಅದೇ ತಪ್ಪು ಮಾಡಿದ್ದು ನಮ್ಮ ರಾಜ ಸೌದಾಸ. ಏನು ಮಾಡಿಬಿಟ್ಟ ಈತ, ಅಲ್ಲಿಂದ ಓಡೋಗ್ಬಿಟ್ಟ. ಆಮೇಲೆ ಹಠವನ್ನು ಸಾಧಿಸ್ತಿದ್ದಾನೆ. ಈ ಮಹಾರಾಜನಿಂದ ನಮ್ಮಣ್ಣ ಸತ್ತ, ನಾನು ಅವಮಾನಕ್ಕೀಡಾಗಿ ಇಷ್ಟು ಶರಣಾಗತನಾಗೋ ಸ್ಥಿತಿ ಬಂತು. ನಾನು ಇವನು ಎದುರು ನಿಂತು ಹೋರಾಟ ಮಾಡಲಾರೆ, ಅಷ್ಟು ಶಕ್ತಿ ಇಲ್ಲ. ಆದರೆ ರಾಜನಿಗೇನಾದರೂ ಕೆಡಕಾಗಿ ಅವನು ಹಾಳಾಗೋದು ನಾನು ನೋಡಲೇಬೇಕು. ಅದಕ್ಕೆ ಸಮಯ ಕಾಯ್ತಾ ಇದ್ದ. ಮಾಯಾರೂಪಿ ಬೇರೆ, ಕಪಟಿ. ವಸಿಷ್ಠ ಮುನಿಗಳು ಮಹಾರಾಜ ಸೌದಾಸನ ಅರಮನೆಗೆ ಬಂದರು. ಗುರುಗಳು ಬಂದರು ಅಂತ ಅವ್ರನ್ನ ಸ್ವಾಗತ ಮಾಡಿ ಕರ್ಕೊಂಡು ಬಂದ. ಗುರುಗಳೇ, ಇವತ್ತು ನಮ್ಮಲ್ಲೇ ಇದ್ದು 1-2 ದಿನ ಇರಬೇಕು, ಇಲ್ಲಿ ನೀವು ಭೋಜನವನ್ನು ಮಾಡ್ಕೊಂಡು ಹೋಗಬೇಕು ಅಂದ. ಆಯ್ತಪ್ಪ ಅಂತ. ಸರಿ, ಭೋಜನ ಶಾಲೆಯಲ್ಲಿ ವಸಿಷ್ಠ ಮುನಿಗಳಿಗಾಗಿ ವಿಶಾಲವಾದ ಬಾಳೆ ಎಲೆ ಹಾಕಿದ್ದಾರೆ. ಎಲ್ಲ ಅಡಿಗೆಯನ್ನು ಬಡಿಸಿದ್ದಾರೆ. ಇಲ್ಲೇನಾಗಿದೆ, ರಾಕ್ಷಸ ಬದುಕಿದ್ನಲ್ಲ ತಮ್ಮ, ಅವನು ಅಡುಗೆಯವನ ವೇಷದಲ್ಲಿ ಬಂದುಬಿಟ್ಟಿದ್ದಾನೆ. ಅಡುಗೆಯಲ್ಲಿ ಏನು ಮಾಡ್ತಾರೆ, ಬೇರೆ ಬೇರೆ ಭಕ್ಷ್ಯಗಳು ಮಾಡಿದರು. ಜಿಂಕೆಯ ಮಾಂಸದ ಅಡಿಗೆಯನ್ನು ಮಾಡಿದರು. ಇವನು ಕದಿಮ ಏನು ಮಾಡ್ದ, ಜಿಂಕೆ ಮಾಂಸದ ಅಡಿಗೆ ಬದಲು ನರಮಾಂಸದ ಅಡಿಗೆಯನ್ನು ಮಾಡಿ ವಸಿಷ್ಠ ಮುನಿಗಳ ಎಲೆಗೆ ಬಡಿಸ್ಬಿಟ್ಟಿದ್ದ. ವಸಿಷ್ಠ ಮುನಿಗಳಿಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತು. ಎಲ್ಲ ಬಡಿಸಿದ್ದಾರೆ ನರಮಾಂಸವನ್ನು ತಿನ್ನೋರು ಮಹಾ ನೀಚರು, ರಾಕ್ಷಸರು. ಮನುಷ್ಯರಾದವರು ಯಾರೂ ನರಮಾಂಸವನ್ನು ಭಕ್ಷಿಸುವುದಿಲ್ಲ. ಕೋಪ ಬಂತು ವಸಿಷ್ಠ ಮುನಿಗಳು ಯಾರ ಮೇಲೆ, ನನಗೆ ನರಮಾಂಸದ ಊಟವನ್ನು ಬಡಿಸಿ ಊಟ ಮಾಡುವ ಹಾಗೆ ಮಾಡಿ ನನ್ನನ್ನು ನರಕಕ್ಕೆ ಹೋಗುವಾಗ ಮಾಡ್ತಿರೋರು ಯಾರು, ನನ್ನ ಶಿಷ್ಯ. ಇದೇ ಸೌದಾಸ, ಈ ರಾಜ. ಸಿಟ್ಟು ಬಂದವರು ಏನು ಮಾಡಿ, ದುಷ್ಟ, ನನಗೆ ನರಮಾಂಸವನ್ನು ತಿನ್ನಿಸಿಬಿಟ್ಟು ನನಗೆ ನರಕಕ್ಕೆ ಹೋಗುವಾಗ ಮಾಡ್ತಾ ಇದೆಯಾ, ಪಿಡಿ ಶಾಪಮ್ಮನ್ ಅಂತೇಳಿ ಅವನಿಗೇನು ಮಾಡ್ರು, ಹೋಗು ನೀನು ಜೀವನ ಪರ್ಯಂತ ರಾಕ್ಷಸನಾಗಿ ಮನುಷ್ಯರು ತಿಂತಾ ಇರೋ ಸ್ಥಿತಿ ಬರಲಿ ಅಂತ ಶಾಪ ಕೊಟ್ಟುಬಿಟ್ಟು. ನಮ್ಮ ಸೌದಾಸ ಅಥವಾ ಮಿತ್ರ ಸಹ ರಾಜನಿಗೆ ಸಂಕಟ, ಆಘಾತ, ನೋವು. ಏನಿದು, ಅಲ್ಲ ಗುರುಗಳೇ, ಏನಿದು, ಇದಕ್ಕೆ ನಿಮಗೆ ಶಾಪ ಕೊಟ್ರಿ, ಅದೇನದು, ನನಗೆ ಯಾವುದು ವ್ಯತ್ಯಾಸವೂ ಗೊತ್ತಾಗ್ತಿಲ್ಲ, ನಾನೇನು ಕಾರಣ ಅಂಥೇಳಿ ಇವನಿಗೂ ಸಿಟ್ಟು ಬಂತು. ನಿಮಗೂ ಶಾಪ ಕೊಡ್ತೀನಿ ತಗೊಳ್ಳಿ ಅಂಥೇಳಿ ನೀರನ್ನು ಮಂತ್ರಿಸ್ಕೊಂಡು ಶಾಪ ಕೊಡೋಕೆ ಹೊಂಟುಬಿಟ್ಟು. ತಕ್ಷಣ ಅವನ ಹೆಂಡತಿ ಮಹಾಪತಿವ್ರತೆ ಮದಯಂತಿ ಏನು ಮಾಡಿದ್ಲು, ಕೈ ಹಿಡಿದುಬಿಟ್ಲು. ಸ್ವಾಮಿ, ಅವರು ನಿಮ್ಮ ಗುರುಗಳು ನಿಮಗೆ ಶಾಪ ಕೊಡಬಹುದು. ಯಾಕೆ, ಅವರು ನಿಮಗೆ ದೊಡ್ಡವರು, ಅನುಗ್ರಹ ಮಾಡುವಂಥವ್ರು. ಅವರ ಮೇಲೆ ಕೋಪ ಮಾಡ್ಕೊಂಡು ಶಾಪ ಕೊಡಬಾರ್ದು, ನಿಮ್ಮ ವಂಶ ನಿರ್ವಂಶವಾಗಿಬಿಡುತ್ತೆ, ಹಾಗೆ ಬೇಡಿ ಅಂತ ತಡೆದು ಬಿಟ್ಲು. ಆದರೆ ಶಾಪ ಕೊಡ್ತೀವಿ ಅಂಥೇಳಿ ಮಂತ್ರಿಸಂಥ ನೀರನ್ನು ಏನು ಮಾಡಬೇಕು, ಭೂಮಿ ಮೇಲೆ ಬಿದ್ದರೆ ಭೂಮಿ ಬಂಜರಾಗಿಬಿಡುತ್ತೆ. ಅದನ್ನೇನು ಮಾಡಿಬಿಟ್ಟ, ತನ್ನ ಕಾಲ ಮೇಲೆ ಬಿಟ್ಕೊಂಡು ಬಿಟ್ಟ. ಇದರ ಪರಿಣಾಮವಾಗಿ ನಮ್ಮ ಸೌದಾಸನ ಕಾಲುಗಳೆಲ್ಲ ಸುಟ್ಟು ಕಪ್ಪಾಗಿಬಿಡ್ತು. ಅದರಿಂದಲೇ ಅವನಿಗೆ ಕಲ್ಮಶ ಅಂದರೆ ಏನದು, ಕಳಂಕ, ಕೊಳಕು. ಇವನು ಪಾದಗಳೆಲ್ಲ ಕಲ್ಮಶವಾಗಿದ್ದರಿಂದ ಇವನಿಗೆ ಕಲ್ಮಾಶ ಪಾದ ಅಂತ ಹೆಸರು ಬಂದಿತ್ತು. ಆದರೆ ಈಗ ರಾಕ್ಷಸ ಆಗಲೇಬೇಕಲ್ಲ. ಆಗ ವಸಿಷ್ಠರಿಗೆ ಗೊತ್ತಾಯಿತು, ಆ ದುಷ್ಟ ಅಡಿಗೆಯವನು ರಾಕ್ಷಸ, ಅವನು ನನ್ನ ರಾಜನಿಗೆ ಕೆಟ್ಟ ಹೆಸರು ಬರಲಿ, ತನ್ನಿಂದ ಶಾಪ ಬರಲಿ ಅಂಥೇಳಿ ಪ್ರತೀಕಾರಕ್ಕೆ ಇಷ್ಟೆಲ್ಲ ಮಾಡ್ದಂಗೆ ಗೊತ್ತಾದಾಗ ಅವನಿಗೂ ಶಾಪ ಕೊಟ್ಟು ಅವನಿಗೂ ನಿರ್ನಾಮ ಮಾಡಿಸಿದ್ರು. ಆಮೇಲೆ ರಾಜನಿಗೆ ಹೇಳಿದ್ರು, ರಾಜ, ನನ್ನಿಂದ ತಪ್ಪಾಗಿಬಿಟ್ಟಿದೆ, ಆವೇಶದಲ್ಲಿ ನೀನೇ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದೆ ಅಂದ್ಕೊಂಡೆ, ಆದರೆ ರಾಕ್ಷಸ ಕಾರಣ ಅಂತ ಗೊತ್ತಾಗಿದೆ. ನೋಡು, ಶಾಪವನ್ನು ಹಿಂದೆ ತಗೊಳಕ್ಕೆ ಬರಲ್ಲ, ಆದರೆ ಇಷ್ಟು ಮಾಡ್ತೇನೆ. ಶಾಪದ ಅವಧಿ 12 ವರ್ಷ.
ಅದಾದ್ಮೇಲೆ ನೀನು ಶಾಪ ವಿಮೋಚನೆ ಆಗಿ ಮೊದಲಿನ ಹಾಗೆ ನೀನು ಏನಾಗ್ತೀಯ, ಮಹಾರಾಜ ಸೌದಾತನಾಗ್ತೀಯ ಅಂದಾಗ ಅವನ ಕೈ ಮುಗ್ದ. ಅಷ್ಟೊತ್ತಿಗೆ ಅವನು ರಾಕ್ಷಸನಾಗಿಬಿಟ್ಟ. ಊರಿಂದ ಓಡಿಸಿದ್ರು, ಸೀದಾ ಕಾಡಿಗೆ ಸೇರ್ಕೊಂಡ್ಬಿಟ್ಟ. ಕಾಡಿನಲ್ಲಿ ರಾಜನಾದವನು ಈಗ ರಾಕ್ಷಸ. ಹೊಡಿ ಬಡಿ ಕಡಿ ಮೋಸ ಮಾಡು, ಪ್ರಾಣಿಗಳು ತಿನ್ನು, ಮನುಷ್ಯರು ತಿನ್ನು, ಶಾಪ ತಿಂತಾನೇ ಇದ್ದಾನೆ. ಇನ್ನೇನು ಶಾಪ ಮುಗಿಯೋ ಅವಧಿ ಹತ್ತತ್ರ ಬಂದಿದೆ. ಕಾಡಿನಲ್ಲಿ ಒಬ್ಬ ಬ್ರಾಹ್ಮಣ ತರುಣ ದಂಪತಿಗಳು ಕಾಡಿನಲ್ಲಿ ಹೋಗ್ತಾ ಇದ್ರು. ಅವರು ಸಂತಾನ ಬೇಕಿತ್ತು, ಒಳ್ಳೆ ಸುಂದರ ವಾತಾವರಣ. ಗಂಡ ಹೆಂಡತಿ ಇಬ್ಬರು ಸಹಿತ ಮಿಲನ ಹೊಂದಲಿಕ್ಕೆ ಅಂಥೇಳಿ ಅಲ್ಲಿ ಕೂತಿದ್ದಾರೆ. ಆವಾಗ ಇಲ್ಲಿಗೆ ನಮ್ಮ ಈ ರಾಕ್ಷಸ ಬಂದುಬಿಟ್ಟ, ಕಲ್ಮಾಶ ಪಾದ. ಅವನು ತಿಂತೀನಿ ತಿಂತೀನಿ ಅಂತ ಬಂದುಬಿಟ್ಟಿದ್ದಾನೆ. ಆಗ ಕೈ ಮುಗಿದ್ಲು ಆ ತಾಯಿ ಹೆಣ್ಣು ಮಗಳು. ಅಪ್ಪ ಮಹಾರಾಜ, ನೀನು ಈಗ ರಾಕ್ಷಸನಾಗಿದ್ದೀಯ, ಹಿಂದೆ ಮಹಾಧರ್ಮಾತ್ಮ ಮಹಾರಾಜ ಬ್ರಾಹ್ಮಣರನ್ನು ಯಾವತ್ತೂ ತಿನ್ನಬಾರ್ದಪ್ಪ. ನೋಡು, ನಾವು ಹೇಳಿ ಕೇಳಿ ಈಗ ಸಂತಾನಾಪೇಕ್ಷೆಯಾಗಿ ಒಬ್ಬರನ್ನೊಬ್ಬರು ಸಮೀಪಿಸಿದ್ವಿ, ಇಂಥದ್ರಲ್ಲಿ ಭಂಗ ತಂದು ಅವನನ್ನು ಕೊಲ್ತೀನಿ ಅಂತ ಬಂದಿದ್ದೀಯಾ? ಬೇಡ ಬೇಡ, ಹಾಗೆ ಮಾಡಬೇಡ. ತಿಂತೀನಿ ತಿಂತೀನಿ ಹೋಗು ಅಂತಿದ್ದಾನೆ. ನೋಡು, ನಿನ್ನ ಹೆಂಡತಿ ಮಹಾಪತಿವ್ರತೆ ಮದೆಯಂತಿ ಬೇಡ ಬೇಡ ಅಂತ ಕೇಳಿದ್ರು, ಬಿಡಲೇ ಇಲ್ಲ. ಒಂದು ಕೆಲಸ ಮಾಡು, ಹತ್ತಿದ್ದೀಯ ತಾನೇ, ನನ್ನ ಗಂಡನನ್ನು ಕೊಂದು ತಿಂದರೆ ನಾನು ಸಾಯ್ತೀನಿ, ಅದ್ರ ಬದಲು ಒಂದು ಕೆಲಸ ಮಾಡು, ಗಂಡನ ಬಿಟ್ಟುಬಿಡು, ನನ್ನನ್ನು ತಿನ್ನು, ನೀನು ತೃಪ್ತಿ ಬಿಡಪ್ಪ ಅಂತ ಕೈ ಮುಗಿದ್ಲು. ಅವನಿಗೆ ಮನಸ್ಸು ಕರಗಲೇ ಇಲ್ಲ. ರಾಕ್ಷಸ ಆ ಬ್ರಾಹ್ಮಣನ ಕೊಂದು ತಿಂದು ಹಾಕಿಬಿಟ್ಟ. ಆಗ ಕೋಪ ಬಂದು ಅವಳು ಶಾಪ ಕೊಟ್ಟುಬಿಟ್ಟ. ದುಷ್ಟ, ನೋಡು, ನಾನು ನನ್ನ ಗಂಡನನ್ನು ಸಮೀಪಿಸೋ ಸಮಯದಲ್ಲಿ ಅವನನ್ನು ಕೊಂದು ಹಾಕಿದೆ. ನೀನು ಯಾವಾಗ ಶಾಪ ವಿಮೋಚನೆ ಮುಂದೆ ಹೋದ್ರು ಸಹಿತ ನಿನ್ನ ಹೆಂಡತಿಯನ್ನು ಸೇರ್ಲಿಕ್ಕೆ ಹೋದಾಗ ನಿನಗೆ ಮರಣ ಬರಲಿ ಅಂತ ಶಾಪ ಕೊಟ್ಲು. ಗಂಡನ ಎಲುಬೇನು ಉಳಿದಿತ್ತು ತಿಂದು ಹಾಕಿದ್ದು, ಅದ್ರ ಜೊತೆಗೆ ತಾನು ಸಹಿತ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಬಿಟ್ಟೇ ಬಿಟ್ಟು 12 ವರ್ಷ ಆಯಿತು. ನಮ್ಮ ಕಲ್ಮಾಶಪಾದನಿಗೆ ಶಾಪ ವಿಮೋಚನೆ ಆಯಿತು. ಸಂತೋಷ ಊರಿಗೆ ಬಂದ. ರಾಜನಿಗೆ ಸ್ನಾನ ಗೇನ ಮಾಡಿಸಿ ಇವೆಲ್ಲ ಪುಣ್ಯ ಮಾಡಿಕೊಂಡ್ರು. ಊರೊಳಗೆ ಸ್ವಾಗತ ಮಾಡಿದರು. ಎಲ್ಲ ಭವ್ಯ ಸ್ವಾಗತ ಸಿಕ್ತು. ರಾಜ ಸೀದಾ ಅರಮನೆಗೆ ಹೋದ. ಮದಯಂತಿ ಹೆಂಡತಿ ಮಹಾರಾಣಿ ಸ್ವಾಗತ ಮಾಡಿದ್ಲು. ಮಹಾರಾಣಿ, ನಾವೀಗ ನೋಡು ಮಕ್ಕಳೇ ಇಲ್ಲ, ನಡಿ ನಮ್ಮ ಶಯಗೃಹಕ್ಕೆ ಹೋಗೋಣ, ನಾನು ನಿನ್ನನ್ನು ಸಮೀಪಿಸ್ತೀನಿ ಅಂದಾಗ ಅವಳು ಹೇಳಿದ್ಲು, ಸ್ವಾಮಿ ನೆನಪಿರಲಿ, ಆ ಬ್ರಾಹ್ಮಣತಿ ಪತಿವ್ರತೆ ಶಾಪ ಕೊಟ್ಟಿದ್ದಾಳೆ. ನೀವು ನನ್ನಿಂದ ಏನು ಹತ್ತಿರ ಬಂದು ಸುಖವನ್ನು ಪಡೆಯಕ್ಕೆ ಹೋದರೆ ನಿಮಗೆ ಸಾವು ಬರುತ್ತೆ. ಬೇಡ ಸ್ವಾಮಿ, ನಿಮಗೆ ಸಾವು ಬರೋದು ಬೇಡ, ಶಾಂತಿ ಶಾಂತಿ ಸಹನಶೀಲರಾಗಿ ನಿಮ್ಮನ್ನು ನೀವು ನಿಯಂತ್ರಿಸ್ಕೊಳ್ಳಿ ಬಹಳ ಬಲವಂತ ಮಾಡಿದ್ಲು. ಆಗ ಅವನಿಗೆ ವಿವೇಕ ಉದಯವಾಯಿತು. ದೂರ ಇದ್ದು ಬಿಟ್ಟ. ಅವತ್ತಿನಿಂದ ಯಾವ ಹೆಣ್ಣನ್ನು ತಲೆ ಎತ್ತೆ ನೋಡದೆ ಮರ್ಯಾದೆಯಿಂದ ಒಳ್ಳೆ ರೀತಿ ಬದುಕ್ತಾ ಇದ್ದ. ಆದರೆ ಸಂತಾನ ಹೆಂಗೆ ಮುಂದುವರಿಬೇಕು? ಆಗ ವಸಿಷ್ಠ ಮುನಿಗಳಿವೆಲ್ಲ ಗೊತ್ತಾಗಿ ಅವಳಿಗೆ ಆಶೀರ್ವಾದ ಮಾಡಿದರು. ಅವಳ ಅನುಗ್ರಹದಿಂದ, ವಸಿಷ್ಠ ಮುನಿಗಳ ಅನುಗ್ರಹದಿಂದ ಮದಯಂತಿಗೆ ಒಂದು ಗಂಡು ಮಗು ಹುಟ್ಟಿತು. ಅದಕ್ಕೆ ಅಶ್ಮಕ ಅಂತ ಹೆಸರಿಟ್ಟರು. ಅಶ್ಮಕ ಬೆಳೆದು ದೊಡ್ಡವನಾದ. ಅವನಿಗೆ ರಾಜ್ಯಭಾರದ ಹೊಣೆಯನ್ನು ಕೊಟ್ಟು ನಮ್ಮ ಕಲ್ಮಾಶಪಾದ ಮಹಾರಾಜ ಮತ್ತು ಮದಯಂತಿ ಮಹಾರಾಣಿ ಕಾಡಿಗೆ ವಾನಪ್ರಸ್ಥಾಶ್ರಮಕ್ಕೆ ಬಂದರು. ಇಬ್ಬರು ತಪಸ್ಸನ್ನು ಮಾಡಿದರು. ತಪಸ್ಸನ್ನು ಮಾಡಿ ಒಂದಿನ ಪ್ರಾಣ ಬಿಟ್ಟು ಸದ್ಗತಿಯನ್ನು ಪಡೆದರು. ನೋಡಿ ಮಕ್ಕಳೇ, ಬದುಕೆಷ್ಟು ವಿಚಿತ್ರ. ಪ್ರತಿ ಮನುಷ್ಯ ತಪ್ಪು ಮಾಡಿ ಶಿಕ್ಷೆ ಅನುಭವಿಸೋದು ಬೇರೆ, ತನ್ನಲ್ಲದ ತಪ್ಪಿಗೂ ಸಹಿತ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ರಾಜ ಕಲ್ಮಾಶಪಾದ ಹಾಗೆ ಆಗಿತ್ತು. ಆದರೆ ಇಲ್ಲಿ ಯಾರು ಮಹಾರಾಣಿ ಮದಯಂತಿ ತನ್ನ ಸುಖಕ್ಕಿಂತಲೂ ಗಂಡನ್ನು ಉಳಿಸ್ಬೇಕು, ಅವನ ಸನ್ಮಾರ್ಗ ತೊಗೊಂಡು ಹೋಗ್ಬೇಕು ಅಂತ ಎಷ್ಟು ಒದ್ದಾಡಿದ್ಲು. ಇಂಥ ಪತಿವ್ರತೆಯಿಂದಲೇ ಮಳೆ ಬೆಳೆ ಆಗೋದು. ಗಂಡ ಹೆಂಡತಿ ಒಬ್ಬರು ತಪ್ಪು ಮಾಡಿದಾಗ ಇನ್ನೊಬ್ಬರು ಎಚ್ಚರಿಸಬೇಕು. ಇದೇ ಅಲ್ವಾ ಸಂಸಾರದ ಬಂಡಿ ಸಾಗೋದು. ನಮಸ್ಕಾರ.